ನಮಗೆ ಅಂಗಡಿಲಿ ತುಂಬ ನಷ್ಟ ಇತ್ತು. ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ತುಂಬ ನಷ್ಟ ಇತ್ತು, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಸುಮಾರು ಕಡೆ ಓಡಾಡಿದ್ವಿ, ಅಂದರೆ ನಮಗೇನು ಇದಾಗಲಿಲ್ಲ, ಫಲ ಸಿಗಲಿಲ್ಲ. ಇಲ್ಲಿ ಬಂದು ಈ ತಾಯಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನಮಗೆಲ್ಲ ಅನುಕೂಲ ಆಗ್ತಾ ಇದೆ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದೀವಿ, ಬಾಡಿಗೆ ಮನೆ ಕಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈಗ ಇದರಿಂದ ಚೆನ್ನಾಗಿದೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಭೂತಕಾಳಿ ದೇವಸ್ಥಾನ. ವೀಕ್ಷಕರೇ, ಈ ಭೂತಕಾಳಿ ದೇವರನ್ನು ನೋಡಿದರೆ ಸಾಕು ಮೈ ಜುಮ್ಮೆನಿಸುತ್ತದೆ. ಪೂರ್ವಜರ ಕಾಲದಿಂದ ಸುಮಾರು 6 ತಲೆಮಾರುಗಳಿಂದ ಈ ದೇವರನ್ನು ಪೂಜಿಸಿ ಆರಾಧನೆ ಮಾಡುತ್ತಾ ಬಂದಿದ್ದಾರೆ. ಶ್ರೀ ಭೂತಕಾಳಿಯ ಆರಾಧಕರು ಶ್ರೀ ಪಂಡಿತ್ ಚಂದನ್ ಗುರೂಜಿರವರು. ವೀಕ್ಷಕರೇ, ಲಕ್ಷಾಂತರ ಜನರು ಬಿಪಿ ಶುಗರ್ ಇಂದ ಬಳಲುತ್ತಿದ್ದಾರೆ. ಪ್ರತಿದಿನ ಮಾತ್ರೆಗಳನ್ನು ತಿಂದು ತಿಂದು ದೇಹವೇ ಕುಗ್ಗುತ್ತಾ ಬಂದಿದೆ ಹೊರತು ಬಿಪಿ ಶುಗರ್ ಸಂಪೂರ್ಣವಾಗಿ ವಾಸಿಯಾಗುತ್ತಿಲ್ಲ. ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಪಕ್ಷ ಒಬ್ಬರಿಗಾದರೂ ಬಿಪಿ ಶುಗರ್ ಇಂದು ಕಾಡುತ್ತಿದೆ. ಬಿಪಿ ಶುಗರ್ ಇಂದ ಮಾನಸಿಕವಾಗಿ ಅಸ್ವಸ್ಥಗೊಂಡಿರುವಂತಹ ಲಕ್ಷಾಂತರ ಜನರುಗಳಿಗೆ ಭೂತಕಾಳಿ ಆರಾಧಕರಾದ ಪಂಡಿತ್ ಚಂದನ್ ಗುರೂಜಿರವರು ಭೂತಕಾಳಿ ದೇವರ ಪ್ರಸಾದ ರೂಪದಲ್ಲಿರುವ ಔಷಧಿಯನ್ನು ಬಿಪಿ ಶುಗರ್ ಇರುವ ಜನರಿಗೆ ಕೊಡುತ್ತಾ ಬಂದಿದ್ದಾರೆ. ಇದರಿಂದ ಕೇವಲ 48 ದಿನಗಳಲ್ಲಿ ಬಿಪಿ ಶುಗರ್ ನಾರ್ಮಲ್ ಆಗುತ್ತದೆ ಎಂದು ಗುರೂಜಿರವರು ಚಾಲೆಂಜ್ ಮಾಡಿ ಹೇಳುತ್ತಿದ್ದಾರೆ. ಬಿಪಿ ಶುಗರ್ ಇಂದ ಪ್ರತಿದಿನ ನರಕಯಾತನೆ ಅನುಭವಿಸುತ್ತಿರುವ ಸಾವಿರಾರು ಜನರು ಈ ದೇವಸ್ಥಾನಕ್ಕೆ ಹೋಗಿ ಈ ದೇವರ ಪ್ರಸಾದ ರೂಪದಲ್ಲಿರುವ ಔಷಧಿಯನ್ನು ಸೇವಿಸಿದ ಮೇಲೆ ಬಿಪಿ ಶುಗರ್ ಸಂಪೂರ್ಣವಾಗಿ ನಾರ್ಮಲ್ ಆಗಿ ಇಂದು ಸುಖಕರವಾದ ಆರೋಗ್ಯಕರವಾದ ಜೀವನ ನಡೆಸುತ್ತಿದ್ದಾರೆ. ವೀಕ್ಷಕರಲ್ಲಿ ನಮಸ್ಕಾರ, ನಾನು ನಿಮ್ಮ ಭೂತವೈದ್ಯರು ಪಂಡಿತ್ ಚಂದನ್. ನೋಡಿ, ಕೆಲಸ ಕಾರ್ಯ ಅಂತ ಬಂದಾಗ ನಮ್ಮ ಬಳಿ ನಮ್ಮ ಹೆಣ್ಣುಮಗಳು ಒಬ್ಬರು ಬಂದಿದ್ದರು, ನಮ್ಮ ತಾಯಿ ಅಂತ ವಯಸ್ಸಿನವರು. ಅವರು ನಮಗೆ ಹೇಳಿರ್ತಕ್ಕಂಥ ವಿಚಾರ, ಸಣ್ಣದಾಗಿ ಒಂದು ಅಂಗಡಿನ ಹಾಕ್ಕೊಂಡಿದ್ರಿ, ಬಂಡವಾಳವನ್ನು ಹಾಕಿ ಸಾಲ ಮಾಡಿ ಒಬ್ಬರ ಹತ್ರ ಸಾಲ ತಗೊಂಡು ಬಂದು ಬಂಡವಾಳ ಹಾಕಿ ಒಂದು ಅಂಗಡಿಯನ್ನು ಇಟ್ಟು ಅದರಲ್ಲಿ ಏನಾದರೂ ಲಾಭ ಮಾಡ್ಕೊಂಡು ಸ್ವಲ್ಪ ಅಭಿವೃದ್ಧಿ ಆಗೋಣ ಜೀವನದಲ್ಲಿ ಅನ್ನೋಣ ಅಂತೇಳಿ ಸ್ವಲ್ಪ ಮುಂದೆ ಯೋಚನೆ ಮಾಡಿ ತಾಯಿ ಬಂದು ಏನೋ ಒಂದು ಬಿಸ್ನೆಸ್ಸು ಅಂತ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಲಾಭ ಅನ್ನೋಂಥ ಒಂದು ದಾರಿಯನ್ನು ತಾಯಿ ನೋಡಲೇ ಇಲ್ಲ. ಎಲ್ಲಿ ನೋಡಿದ್ರೂ ಲಾಸು ನಷ್ಟ. ತಂದಿದ್ದ ಬಂಡವಾಳ ಹಾಕಿ ತಂದಿದ್ದಕ್ಕಂಥ ಐಟಮ್ಗಳು ಎಲ್ಲ ಹಂಗೆ ಇದ್ದೋದಾಗ ತಾಯಿ ಕಣ್ಣೀರು ಹಾಕ್ಕೊಂಡು ಬಂದು ಇಲ್ಲಿ ನಮ್ಮನ್ನು ಬೇಡಿದಾಗ, ತಾಯಿ ಕಡೆ ನೋಡಿ ಬೇಡಿದಾಗ, ಆಯಮ್ಮ ಇಲ್ಲಿ ಬಂದು ಆ ಭೂತಕಾಳಿಯನ್ನು ಪ್ರಾರ್ಥನೆ ಮಾಡಿ ಕೇಳಿದಾಗ ಆ ತಾಯಿ ನಮ್ಮ ಕಡೆಯಿಂದ ಕೊಟ್ಟಂಥ ಪರಿಹಾರವನ್ನು ಹೇಗಿತ್ತು, ಮುಂಚೆಕ್ಕೆ ಯುವಕ್ಕೆ ಅವ್ರಿಗೆ ಜೀವನದಲ್ಲಿ ಅಭಿವೃದ್ಧಿ ಹೆಂಗಾದರೂ, ಲಾಭ ನಷ್ಟಗಳು ಕಡೆಯಿಂದ ಆಗಲಿ ಮನೆ ಕಡೆಯಿಂದ ಆಗಲಿ ಯಾವ ಥರ ಅವರು ಯಶಸ್ವಿ ಆದರು ಅಂತಂತೇಳಿ ತಾಯಿ ಮಾತಿಂದನೇ ಬಾಯಿಂದನೇ ನಾವು ಒಂದೆರಡು ಮಾತನ್ನು ಕೇಳೋಣ. ನಮಸ್ಕಾರ ತಾಯಿ. ನೀವು ಇಲ್ಲಿ ಬರ್ದಿರೋಕ್ಕಿಂತ ಮುಂಚೆ ತಮ್ಮ ಕಷ್ಟಗಳು ಇಲ್ಲಿ ಬಂದು ತಾಯಿ ಮುಂದೆ ಹೇಳ್ಕೊಂಡು ಅದಾದಮೇಲೆ ತಾಯಿನ ಭೇಟಿಯಾಗಿ ನೀವು ಹೋಗಿ ಅಲ್ಲಿ ನೀವು ಕಂಡಂಥ ಪವಾಡ, ನಿಮ್ಗಾದಂಥ ಬಿಸ್ನೆಸ್ಸು, ನಿಮ್ಗಾದಂಥ ಕಷ್ಟಗಳೆಲ್ಲ ನಿಮಗೆ ದಿನಕ್ಕೆ ಕಮ್ಮಿಯಾಗಿ ನೀವು ಸ್ವಲ್ಪ ಅಭಿವೃದ್ಧಿ ಆಗಿದ್ದೀನಿ ಅಂತ ನೀವು ಬಂದು ತಾಯಿ ಮುಂದೆ ಹೇಳ್ಕೊಂಡ್ರಾಗ ಒಂದೆರಡು ಮಾತು ವೀಕ್ಷಕರಿಗೆ ತಿಳಿಸ್ಕೊಡಿ ತಾಯಿ. ನಮಸ್ಕಾರ, ನನ್ನ ಹೆಸರು ಸುಮತಿ ಅಂತ, ಹೊಸಕೋಟೆ ತಾಲೂಕು ಭೀಮಕ್ಕನಹಳ್ಳಿ, ಇಲ್ಲಿ ವಾಸವಾಗಿದ್ದೀವಿ. ನಮ್ಮ ಯಜಮಾನ್ರ ಮನೆ ಇದೆ. ನಮಗೆ ಅಂಗಡೀಲಿ ತುಂಬ ನಷ್ಟ ಇತ್ತು, ಸುಮಾರು 10 ವರ್ಷದಿಂದ ಮಾಡ್ತಾಯಿದ್ದೀವಿ. ತುಂಬ ನಷ್ಟ ಇತ್ತು, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಸುಮಾರು ಕಡೆ ಓಡಾಡಿದ್ವಿ, ಅಂದರೆ ನಮಗೇನು
ಇದಾಗಲಿಲ್ಲ, ಫಲ ಸಿಗಲಿಲ್ಲ. ಇಲ್ಲಿ ಬಂದು ಈ ತಾಯಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನಮಗೆಲ್ಲ ಅನುಕೂಲ ಆಗ್ತಾಯಿದೆ. ಈಗ ಸ್ವಲ್ಪ ಇಂಪ್ರೂವ್ಮೆಂಟು ಆಗಿದ್ದೀವಿ, ಬಾಡಿಗೆ ಮನೆ ಕಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈಗ ಆ ಅಮ್ಮನ ಇದರಿಂದ ಚೆನ್ನಾಗಿದ್ದೀವಿ. ಅದೇ ಪ್ರಾವಿಷನ್ ಸ್ಟೋರಲ್ಲಿ ತುಂಬ ನಷ್ಟ ಇತ್ತು. ಸಾಲ ತಗೊಳ್ಳೋದು ಕೊಡೋಲ್ಲ, ಈ ಥರ ಎಲ್ಲ ಇರ್ತಿತ್ತು. ಅಂದರೆ ಈಗೆಲ್ಲ ಆ ಥರದ ತೊಂದರೆ ಎಲ್ಲ ಏನೂ ಇಲ್ಲ, ಚೆನ್ನಾಗಿದೆ. ತಾಯಿ, ಇಲ್ಲಿ ಕಷ್ಟ ಅಂತ ನೀವು ಇಲ್ಲಿ ಬಂದಿದ್ರಲ್ವಾ, ತುಂಬ ಪ್ರಾಬ್ಲಮ್ಗಳಾಗ್ತಿದೆ, ನಷ್ಟಗಳಾಗ್ತಿದೆ, ಸಾಲಗಳು ತಗೊಳ್ತಾರೆ, ನಮಗೆ ಮತ್ತೆ ರಿಟರ್ನ್ ಮಾಡ್ತಿರ್ಲಿಲ್ಲ. ಅಂಗಡಿ ಕಡೆನೂ ನಮಗೆ ಎತ್ ಕಡೆ ನೋಡಿದ್ರು ಬರೀ ಲಾಸು, ನಷ್ಟ, ಲಾಭ ಅನ್ನೋದು ನಾವು ನೋಡಲಿಲ್ಲ. ಸುಮಾರು ಭಾಳಷ್ಟು ಕಡೆ ನಾವು ಓಡಾಡಿದ್ದೀರಿ, ದೇವಸ್ಥಾನಗಳು ತಿರುಗಾಡಿದ್ದೀರಿ ಅಂತನಂತ ಹೇಳಿ ಇಲ್ಲಿ ಬಂದು ತಾಯಿನ ಭೇಟಿಯಾಗಿ ನೀವು ಪರಿಹಾರವನ್ನು ಕೇಳಿದಾಗ ತೆಂಗಿನಕಾಯಿ ಮನೆ ಬಾಗಿಲ ಮೇಲೆ ಕಟ್ಟೋದಕ್ಕೆ ತೆಂಗಿನಕಾಯಿಯನ್ನು ಮಾಡಿಕೊಟ್ಟಿದ್ರಿ. ನಿಮಗೆ ತೆಂಗಿನಕಾಯಿ ಮಾಡಿಕೊಟ್ಟ ಮೇಲೆ ಅದು ಅಟ್ರ್ಯಾಕ್ಷನ್ನು ನಿಮಗೆ ಮನೆ ಒಳಗಡೆ ಇದ್ದಂಥ ನೆಗೆಟಿವ್ ಎನರ್ಜಿಯನ್ನು ಎಲ್ಲ ದೂರ ಆಚೆ ತಳ್ಳಿ ಪಾಸಿಟಿವ್ ಎನರ್ಜಿನ ಒಳಗಡೆ ತುಂಬಿ ನಿಮ್ಮ ಸರೌಂಡಿಂಗು, ನಿಮ್ಮ ವಾತಾವರಣದಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋಕ್ಕಂತ ಪವಾಡ ಅಂತಲೇ ಹೇಳ್ಬೋದು. ತೆಂಗಿನಕಾಯಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತೇಳಿ ನೀವು ಹೇಳಿದ್ದಂಥ ಮಾತು ನನಗೆ ನೆನಪಿದೆ. ಈಗ ನಿಮಗೆ ಮೊದಲು ಭಾರಿ ಲಾಸ್ ಆಗ್ತಿತ್ತು, ಅಂಗಡಿಯಲ್ಲಿ ವ್ಯಾಪಾರ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಈಗ ಹೆಂಗೆ ಆಗ್ತಿದೆ ವ್ಯಾಪಾರ? ಈಗ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ ನೀವು ಕೊಟ್ಟಿದ್ದು ತೆಂಗಿನಕಾಯಿ ಪ್ರಭಾವ ಚೆನ್ನಾಗಿ ಕೆಲಸ ಮಾಡ್ತು ಅಂತ ನನಗೆ ಅನಿಸುತ್ತೆ. ಈಗ ಸಾಲ ಮಾಡಿ ತಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರಿ, ಪ್ರಾವಿಷನ್ ಸ್ಟೋರ್ ಹಾಕ್ಕೊಂಡಿದ್ರಿ ಅಂತ ಹೇಳಿದ್ರಿ. ಈಗ ಸಾಲವನ್ನು ತಾವು ಲಾಭಗಳಿಂದ ತೀರಿಸಿದ್ದೀರಾ ಇಲ್ವಾ ತಾಯಿ? ತೀರಿಸಿದ್ದೀವಿ ಸರ್, ತೀರಿಸಿದ್ದೀವಿ ಸ್ವಾಮಿ. ಈಗೇನು ಆ ಥರ ಸಾಲ ಎಲ್ಲ ಏನೂ ಇಲ್ಲ, ಆರಾಮಾಗಿ ನಡೀತಾ ಇದೆ. ತಾಯಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಎಲ್ಲ ಥರ ಸಮಸ್ಯೆನೂ ಇರುತ್ತೆ ಮನೇಲಿ. ಅಂದರೆ ಒಬ್ಬ ಮನುಷ್ಯ ಅಂದಮೇಲೆ ಆರೋಗ್ಯ ಸಮಸ್ಯೆ, ದುಡ್ಡು ಕಾಸಿನ ಸಮಸ್ಯೆ, ಪ್ರತಿಯೊಂದು ಇದ್ದೇ ಇರುತ್ತೆ. ಸಮಸ್ಯೆಗೆ ಪರಿಹಾರ ಬೇಕು ಅಂದಾಗ ನಾವು ಈ ತಾಯಿ ಹತ್ರ ಬಂದು ಕೇಳಿಕೊಂಡು ದರ್ಶನ ಮಾಡಿಕೊಂಡು ಹೋದರೆ ಬಹುಶಃ ಸಿಗ್ಬೋದು. ಅವರವರ ಅನಿಸಿಕೆ ಮೇಲೆ ಅದಿರುತ್ತೆ. ವೀಕ್ಷಕರೇ, ಸಾವಿರಾರು ಜನರ ಬಿಪಿ ಶುಗರ್ ಅನ್ನು ವಾಸಿ ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಭೀಮಕ್ಕನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಶ್ರೀ ಭೂತಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹದಿಂದ ನಿಮ್ಮಲ್ಲಿ ಇರುವಂತಹ ಬಿಪಿ ಶುಗರ್ ವಾಸಿಯಾಗಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.